ನಮಸ್ತೆ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಈ 9 ದಿನಗಳಲ್ಲಿ ನಾವು ದೇವಿಯ 9 ವಿವಿಧ ರೂಪಗಳನ್ನು ಪೂಜಿಸುತ್ತೇವೆ. ಲಲಿತಾ ಸಹಸ್ರನಾಮದ ಪಠಣೆ ಶ್ರೇಷ್ಠ ಎಂಬುದು ನಂಬಿಕೆ. ಮುಂದಿನ 9 ದಿನಗಳಲ್ಲಿ ನಾವು ದೇವಿಯ ಆರಾಧನೆಯಲ್ಲಿ ಬರೆದಿರುವ ಕೆಲವೊಂದು ಶ್ಲೋಕಗಳು ಮತ್ತು ಪದ್ಯಗಳನ್ನು ಕಲಿಯೋಣ. ಮೊದಲನೇ ದಿನವಾದ ಇಂದು ಅವಳನ್ನು ಶೈಲಪುತ್ರಿ ಎಂದು ಪೂಜಿಸುತ್ತೇವೆ. ಶೈಲಪುತ್ರಿ ದೇವಿ ಪಾರ್ವತಿಯ ಇನ್ನೊಂದು ಹೆಸರಾಗಿದೆ. ಕೃತೇನ ಸಾನಿ ಸರ್ಗತೋ ಧೃತೇನ ನಿತ್ಯಮಾನನೆ ಸಿತೇನ ಶೀತ ಶೈಲಜಾ ಸ್ಮಿತೇನ ಶಂತನೋತು ಮೇ ಪ್ರತೀಕ್ಷಣಂ ವೀನಶ್ವರ ನಯೇ ವಿಸೃಜ್ಯ ಗೋಚರಾನ್ ಸಮರ್ಚಯೇಶ್ವರೀ ಮನೋ ವಿವೇಚ್ಯ ವಿಶ್ವಶಾಯಿನಿ. ದೇವಿಯನ್ನು ಸ್ವಾಭಾವಿಕವಾದ ನಗುವನ್ನು ಯಾವತ್ತೂ ತನ್ನ ಮುಖದಲ್ಲಿ ಇಟ್ಟಿರುವಳು ಎಂದು ವರ್ಣಿಸುತ್ತಾ ಅವಳು ನಮಗೆ ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾರೆ. ನಮ್ಮ ಮನಸ್ಸಿನಲ್ಲಿ ಬರುವ ವಿವಿಧ ಯೋಚನೆಗಳನ್ನು ಬದಿಗೊತ್ತಿಕೊಂಡು ದೇವಿಯನ್ನು ಧ್ಯಾನಿಸೋಣ ಎಂದು ಹೇಳುತ್ತಾರೆ.